ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಫಸ್ಟ್ ಮತ್ತೆ ಫಾಲೋ ಅನ್ನ ಯಾವ ರೀತಿ ಈಸಿಯಾಗಿ ಕಂಡುಹಿಡಿಯೋದು ಅಂತ ನೋಡ್ತಾ ಹೋಗೋಣ. ಸೊ ಈ ಒಂದು ವಿಡಿಯೋನ ನೋಡಿದ್ರೆ ನೀವು ಯಾವುದೇ ಪ್ರಾಬ್ಲಮ್ ಬರಲಿ ಫಸ್ಟ್ ಅಂಡ್ ಫಾಲೋ ಮೇಲೆ ಎಲ್ಲಾ ಪ್ರಾಬ್ಲಮ್ ಅನ್ನು ನೀವು ಸಾಲ್ವ್ ಮಾಡ್ತೀರಾ. ಸೊ ಈ ಫಸ್ಟ್ ಅಂಡ್ ಫಾಲೋ ಇದೆಯಲ್ಲ, ಇದನ್ನ ನೀವು ಕರೆಕ್ಟ್ ಆಗಿ ಕಲಿಬೇಕು. ಯಾಕೆ LL1 ಪಾರ್ಸರ್ ಇರ್ಬೋದು, ಈ ರೀತಿ ಮುಂದೆ ಬರುವಂತ ಕಾನ್ಸೆಪ್ಟ್ಗಳಲ್ಲಿ ಭಾರಿ ಯೂಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ಫಸ್ಟ್ ಅಂಡ್ ಫಾಲೋ ಇದೊಂಥರ ಬೇಸಿಕ್ ಇದ್ದಂಗೆ. ಸೊ ಫಸ್ಟ್ ಅಂಡ್ ಫಾಲೋನ ನೀವು ಕಲ್ತ್ಕೋಬೇಕು. ಈಗ ಕೊಟ್ಟಿರುವಂತ ಪ್ರೊಜೆಕ್ಷನ್ ಗಳಿಗೆ ನಾವು ಫಸ್ಟ್ ಅನ್ನ ಬರೆಯೋಣ ಮೊದಲಿಗೆ. ಸೊ ಫಸ್ಟ್ ಆಫ್ ಮೊದಲನೇದು ಯಾವ್ದಿರೋದು ಕ್ಯಾಪಿಟಲ್ ಲೆಟರ್ ಇ. ಸೊ ಇವಾಗ ಕ್ಯಾಪಿಟಲ್ ಲೆಟರ್ ಇ ಪ್ರೊಡ್ಯೂಸ್ ಮಾಡ್ತಿರುವಂತ ಪ್ರೊಜೆಕ್ಷನ್ ಗಳನ್ನ ನೋಡಿ. ಕ್ಯಾಪಿಟಲ್ ಲೆಟರ್ ಇ ಈಸ್ ಪ್ರೊಡ್ಯೂಸಿಂಗ್ ಓನ್ಲಿ ಒನ್ ಪ್ರೊಜೆಕ್ಷನ್, ಒಂದೇ ಪ್ರೊಜೆಕ್ಷನ್ ಇರೋದು ಯಾವುದು ಟಿ ಇ ಡ್ಯಾಶ್. ಈಗ ನಾನೇನ್ ಮಾಡ್ಬೇಕು, ಫಸ್ಟ್ ಆಫ್ ದಟ್ ಪ್ರೊಜೆಕ್ಷನ್ ಅನ್ನ ಹುಡುಕ್ಬೇಕು. ಸೊ ಈ ಪ್ರೊಜೆಕ್ಷನ್ ಅಲ್ಲಿ ಮೊದಲನೇ ಎಲಿಮೆಂಟ್ ಯಾವುದು ಕ್ಯಾಪಿಟಲ್ ಲೆಟರ್ ಟಿ. ಸೊ ಯಾವಾಗ ಕ್ಯಾಪಿಟಲ್ ಲೆಟರ್ ಬರುತ್ತೆ, ಫಸ್ಟ್ ಎಲಿಮೆಂಟ್ ಆಗಿ ಕ್ಯಾಪಿಟಲ್ ಲೆಟರ್ ಬರುತ್ತೆ, ಅದರ ಫಸ್ಟ್ ಅನ್ನ ಬರಿಬೇಕು. ಫಸ್ಟ್ ಆಫ್ ಕ್ಯಾಪಿಟಲ್ ಲೆಟರ್ ಟಿ. ಇದೇ ಜಾಗದಲ್ಲಿ ಏನಾದ್ರೂ ಪ್ಲಸ್ ಮೈನಸ್ ಮಲ್ಟಿಪ್ಲಿಕೇಶನ್ ಡಿವಿಷನ್ ಬಂದಿದ್ರೆ ಡೈರೆಕ್ಟ್ ಆಗಿ ಬರೆದು ಬಿಡ್ತಾ ಇದ್ವಿ. ಇಲ್ಲ ಸ್ಮಾಲ್ ಲೆಟರ್ಸ್ ಬಂದಿದ್ರು ಡೈರೆಕ್ಟ್ ಆಗಿ ಬರೆದು ಸ್ಟಾಪ್ ಮಾಡ್ತಾ ಇದ್ವಿ. ಬಟ್ ಇಲ್ಲಿ ಕ್ಯಾಪಿಟಲ್ ಲೆಟರ್ ಬಂದಿದೆ. ಸೊ ಕ್ಯಾಪಿಟಲ್ ಲೆಟರ್ ಬಂದ್ರೆ ಏನ್ ಮಾಡ್ಬೇಕು, ಅದರ ಫಸ್ಟ್ ಅನ್ನ ಬರಿಬೇಕು. ಸೊ ವಿಚ್ ವಿಲ್ ಬಿ ಈಕ್ವಲ್ ಟು ಫಸ್ಟ್ ಆಫ್ ಟಿ ಅನ್ನ ನೋಡೋಣ. ಸೊ ಟಿ ಇಸ್ ಪ್ರೊಡ್ಯೂಸಿಂಗ್ ಒನ್ ಪ್ರೊಜೆಕ್ಷನ್, ಅದು ಕೂಡ ಒಂದೇ ಪ್ರೊಜೆಕ್ಷನ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇರೋದು. ಯಾವ್ದದು ಎಫ್ ಟಿ ಡ್ಯಾಶ್. ಸೊ ಇದ್ರಲ್ಲಿ ಮೊದಲನೇ ಎಲಿಮೆಂಟ್ ಯಾವುದು ಕ್ಯಾಪಿಟಲ್ ಲೆಟರ್ ಎಫ್. ಸೊ ಕ್ಯಾಪಿಟಲ್ ಲೆಟರ್ ಬಂದ್ರೆ ಆ ಕ್ಯಾಪಿಟಲ್ ಲೆಟರ್ ಇಂದ ಫಸ್ಟ್ ಅನ್ನ ಬರಿಬೇಕು. ಫಸ್ಟ್ ಆಫ್ ದಟ್ ಕ್ಯಾಪಿಟಲ್ ಲೆಟರ್, ದಟ್ ಈಸ್ ಕ್ಯಾಪಿಟಲ್ ಲೆಟರ್ ಎಫ್. ಸೊ ಇವಾಗ ಎಫ್ ಪ್ರೊಡ್ಯೂಸ್ ಮಾಡ್ತಿರುವಂತ ಪ್ರೊಜೆಕ್ಷನ್ ಗಳನ್ನ ನೋಡಿ. ಎಫ್ ಈಸ್ ಪ್ರೊಡ್ಯೂಸಿಂಗ್ ಟೂ ಪ್ರೊಜೆಕ್ಷನ್ಸ್, ಒಂದು ಓಪನ್ ಬ್ರಾಕೆಟ್ ಇ ಕ್ಲೋಸ್ಡ್ ಬ್ರಾಕೆಟ್, ಇನ್ನೊಂದು ಐಡಿ. ಈ ಸ್ಲಾಶ್ ಇದೆಯಲ್ಲ, ಇದೇನ್ ರೆಪ್ರೆಸೆಂಟ್ ಮಾಡುತ್ತೆ, ಈ ಎರಡೂ ಪ್ರೊಜೆಕ್ಷನ್ ಗಳು ಕೂಡ ಸೇಮ್ ಪ್ರೊಡ್ಯೂಸರ್ ಇಂದ ಪ್ರೊಡ್ಯೂಸ್ ಆಗಿರೋದು ಅಂತ. ಸರಿನಾ? ಈಗ ಮೊದಲನೇ ಪ್ರೊಜೆಕ್ಷನ್ ಇದೆಯಲ್ಲ, ಇದರಲ್ಲಿ ಮೊದಲನೇ ಎಲಿಮೆಂಟ್ ಯಾವುದು ಓಪನ್ ಬ್ರಾಕೆಟ್. ನಾನು ಹೇಳಿದ್ದೆ ಯಾವಾಗ ಆಪರೇಟರ್ಸ್ ಓಪನ್ ಬ್ರಾಕೆಟ್ ಇರ್ಬೋದು, ಪ್ಲಸ್ ಮೈನಸ್ ಮಲ್ಟಿಪ್ಲಿಕೇಶನ್ ಡಿವಿಷನ್ ಯಾವ್ದಾದ್ರು ಬರಲಿ, ಅದನ್ನ ನಾವು ಡೈರೆಕ್ಟ್ ಆಗಿ ಬರಿತೀವಿ. ಸ್ಮಾಲ್ ಲೆಟರ್ಸ್ ಬಂದ್ರು ಡೈರೆಕ್ಟ್ ಆಗಿ ಬರಿತೀವಿ. ಅದೇ ಏನಾದ್ರೂ ಕ್ಯಾಪಿಟಲ್ ಲೆಟರ್ ಬಂದ್ರೆ ಮಾತ್ರ ಅದರ ಫಸ್ಟ್ ಅನ್ನ ಕಂಡುಹಿಡಿಬೇಕು. ಸೊ ಇವಾಗ ಏನ್ ಬಂದಿದೆ ನಮ್ಗೆ, ಓಪನ್ ಬ್ರಾಕೆಟ್ ಬಂದಿದೆ. ಸೊ ಅದನ್ನ ಆಸ್ ಇಟ್ ಈಸ್ ಬರಿತೀನಿ. ನೆಕ್ಸ್ಟ್ ಎರಡನೇ ಪ್ರೊಜೆಕ್ಷನ್ ನಲ್ಲಿ ಏನಿದೆ ಐಡಿ. ಸೊ ಐಡಿ ಇಸ್ ಲೈಕ್ ದ ಟರ್ಮಿನಲ್ ಅಂತ ಅಂದ್ರೆ ಸ್ಮಾಲ್ ಲೆಟರ್ ಇದ್ದಂಗೆ. ಸೊ ಅದನ್ನ ಡೈರೆಕ್ಟ್ ಆಗಿ ಬರಿತೀವಿ ಐಡಿ. ಸೊ ಇವೆರಡನ್ನು ಕೂಡ ನಾವು ಫ್ಲವರ್ ಬ್ರಾಕೆಟ್ ಒಳಗಡೆ ಎನ್ಕ್ಲೋಸ್ ಮಾಡಬೇಕು. ಸೊ ಫಸ್ಟ್ ಆಫ್ ಇ ಇಸ್ ಈಕ್ವಲ್ ಟು ಫಸ್ಟ್ ಆಫ್ ಟಿ ಇಸ್ ಈಕ್ವಲ್ ಟು ಫಸ್ಟ್ ಆಫ್ ಎಫ್ ವಿಚ್ ಈಸ್ ಈಕ್ವಲ್ ಟು ಓಪನ್ ಬ್ರಾಕೆಟ್ ಅಂಡ್ ಐಡಿ. ಸರಿನಾ? ಈ ಮೂರಕ್ಕೂ ಕೂಡ ಫಸ್ಟ್ ವ್ಯಾಲ್ಯೂ ಏನು, ಓಪನ್ ಬ್ರಾಕೆಟ್ ಮತ್ತೆ ಐಡಿ. ನೆಕ್ಸ್ಟ್ ಉಳಿದಿರೋದು ಯಾವುದು, ಇ ಡ್ಯಾಶ್ ಉಳ್ಕೊಂಡಿದೆ, ಟಿ ಡ್ಯಾಶ್ ಉಳ್ಕೊಂಡಿದೆ. ಫಸ್ಟ್ ಇ ಡ್ಯಾಶ್ಗೆ. ಸೊ ಫಸ್ಟ್ ಆಫ್ ಇ ಡ್ಯಾಶ್ ವಿಲ್ ಬಿ ಈಕ್ವಲ್ ಟು. ಸೊ ಇ ಡ್ಯಾಶ್ ಎಷ್ಟು ಪ್ರೊಜೆಕ್ಷನ್ ಗಳನ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ, ಎರಡು ಪ್ರೊಜೆಕ್ಷನ್. ಯಾವ್ಯಾವು, ಪ್ಲಸ್ ಟಿ ಇ ಡ್ಯಾಶ್, ಇನ್ನೊಂದೇನು ಎಪ್ಸಲನ್. ಸೊ ಈ ಸ್ಲಾಶ್ ಏನ್ ರೆಪ್ರೆಸೆಂಟ್ ಮಾಡುತ್ತೆ, ಈ ಎರಡು ಪ್ರೊಜೆಕ್ಷನ್ ಗಳು, ಇದು ಎರಡು ಪ್ರೊಜೆಕ್ಷನ್ ಇರೋದು. ಈ ಎರಡು ಪ್ರೊಜೆಕ್ಷನ್ ಅನ್ನು ಕೂಡ ಸೇಮ್ ಪ್ರೊಡ್ಯೂಸರ್ ಪ್ರೊಡ್ಯೂಸ್ ಮಾಡ್ತಾ ಇರೋದು. ಸರಿನಾ? ಈಗ ಮೊದಲನೇ ಪ್ರೊಜೆಕ್ಷನ್ ನಲ್ಲಿ ಏನಿದೆ, ಮೊದಲನೇ ಎಲಿಮೆಂಟ್ ಪ್ಲಸ್ ಇದೆ. ಸೊ ಪ್ಲಸ್ ಮೈನಸ್ ಮಲ್ಟಿಪ್ಲಿಕೇಶನ್ ಅಥವಾ ಸ್ಮಾಲ್ ಲೆಟರ್ಸ್ ಬಂದ್ರೆ ಡೈರೆಕ್ಟ್ ಆಗಿ ಬರಿಬೇಕು. ಸೊ ಪ್ಲಸ್ ಅನ್ನ ಬರಿತೀವಿ. ನೆಕ್ಸ್ಟ್ ಇಲ್ಲಿ ಎಪ್ಸಲಾನ್ ಇದೆ. ಎರಡನೇ ಪ್ರೊಜೆಕ್ಷನ್ ನಲ್ಲಿ ಮೊದಲನೇ ಎಲಿಮೆಂಟ್ ಯಾವುದು ಎಪ್ಸಲಾನ್. ಸೊ ಎಪ್ಸಲಾನ್ ಅನ್ನು ಕೂಡ ನಾನು ಡೈರೆಕ್ಟ್ ಆಗಿ ಬರಿತೀನಿ. ಅವೆರಡನ್ನು ಕೂಡ ನಾನು ಫ್ಲವರ್ ಬ್ರಾಕೆಟ್ ಒಳಗಡೆ ಎನ್ಕ್ಲೋಸ್ ಮಾಡ್ತೀನಿ. ಸೊ ಇವಾಗ ಫಸ್ಟ್ ಆಫ್ ಇ ಡ್ಯಾಶ್ ಕೂಡ ಆಯ್ತು. ನೆಕ್ಸ್ಟ್ ಕೊನೆಯಲ್ಲಿ ಉಳ್ಕೊಂಡಿರೋದು ಫಸ್ಟ್ ಆಫ್ ಟಿ ಡ್ಯಾಶ್. ಫಸ್ಟ್ ಆಫ್ ಟಿ ಡ್ಯಾಶ್. ಸೊ ಫಸ್ಟ್ ಆಫ್ ಟಿ ಡ್ಯಾಶ್ ಏನಾಗುತ್ತೆ ನೋಡಿ, ಟಿ ಡ್ಯಾಶ್ ಈಸ್ ಆಲ್ಸೋ ಪ್ರೊಡ್ಯೂಸಿಂಗ್ ಟೂ ಪ್ರೊಜೆಕ್ಷನ್ಸ್, ಸ್ಟಾರ್ ಎಫ್ ಟಿ ಡ್ಯಾಶ್ ಮತ್ತೆ ಎಪ್ಸಲಾನ್. ಸೊ ಮೊದಲನೇ ಪ್ರೊಜೆಕ್ಷನ್ ಅಲ್ಲಿ ಮೊದಲನೇ ಎಲಿಮೆಂಟ್ ಯಾವುದು, ಫಸ್ಟ್ ಎಲಿಮೆಂಟ್ ಅನ್ನ ಹುಡುಕ್ಬೇಕಲ್ವಾ. ಸೊ ಮೊದಲನೇ ಎಲಿಮೆಂಟ್ ಯಾವುದು ಸ್ಟಾರ್. ಸೊ ಸ್ಟಾರ್ ಅಂತ ಅಂದ್ರೆ ಮಲ್ಟಿಪ್ಲಿಕೇಶನ್ ಇದ್ದಂಗೆ, ಅದನ್ನ ಡೈರೆಕ್ಟ್ ಆಗಿ ಬರೀಬೇಕು. ನೆಕ್ಸ್ಟ್ ಎರಡನೇ ಪ್ರೊಜೆಕ್ಷನ್ ಅಲ್ಲಿ ಮೊದಲನೇ ಎಲಿಮೆಂಟ್ ಯಾವುದು ಎಪ್ಸಲಾನ್. ಸೊ ಎಪ್ಸಲಾನ್ ಅನ್ನು ಕೂಡ ನಾನು ಡೈರೆಕ್ಟ್ ಆಗಿ ಬರೀತೀನಿ. ಈ ಎರಡು ಏನಾಗ್ತವೆ, ಫಸ್ಟ್ ಆಫ್ ಟಿ ಡ್ಯಾಶ್. ಈಗ ಫಸ್ಟ್ ಆಫ್ ಇ, ಫಸ್ಟ್ ಆಫ್ ಟಿ, ಫಸ್ಟ್ ಆಫ್ ಎಫ್, ಫಸ್ಟ್ ಆಫ್ ಇ ಡ್ಯಾಶ್, ಫಸ್ಟ್ ಆಫ್ ಟಿ ಡ್ಯಾಶ್. ಸೊ ಅಷ್ಟರದ್ದು ಕೂಡ ಫಸ್ಟ್ ಅನ್ನ ಕಂಡುಹಿಡಿದಿದ್ದೀವಿ. ಈಗ ನಾವೇನ್ ಮಾಡಬೇಕು, ಫಾಲೋ ಅನ್ನ ಕಂಡುಹಿಡಿಬೇಕು. ಸೊ ಫಾಲೋ ಆಫ್ ಮೊದಲನೇ ಎಲಿಮೆಂಟ್ ಯಾವ್ದಪ್ಪ ಇರೋದು ನನಗೆ, ಕ್ಯಾಪಿಟಲ್ ಲೆಟರ್ ಇ. ಅಂದ್ರೆ ಮೊದಲನೇ ಪ್ರೊಡ್ಯೂಸರ್ ಯಾರಿದು ಕ್ಯಾಪಿಟಲ್ ಲೆಟರ್ ಇ. ಸೊ ಕ್ಯಾಪಿಟಲ್ ಲೆಟರ್ ಇದು ಫಾಲೋನ ಕಂಡುಹಿಡಿಬೇಕು. ಇಲ್ಲಿ ಸ್ವಲ್ಪ ಸಿನಾರಿಯೋಗಳು ನೆನಪಿರ್ಲಿ. ಏನು,
ಮೊದಲನೇ ಪ್ರೊಡ್ಯೂಸರ್ ಇರ್ತಾರಲ್ಲ, ಕೊಟ್ಟಿರುವಂತ ಕ್ವಶನ್ ನಲ್ಲಿ ಮೊದಲನೇ ಪ್ರೊಡ್ಯೂಸರ್ ಇರ್ತಾರಲ್ಲ ಅವರಿಗೆ ಡಿಫಾಲ್ಟ್ ಆಗಿ ಏನ್ ಬರುತ್ತೆ, ಫಾಲೋ ವ್ಯಾಲ್ಯೂ ಡಾಲರ್ ಬಂದೇ ಬರುತ್ತೆ. ಅಂದ್ರೆ ಎಕ್ಸ್ಟ್ರಾ ಬರ್ತವೆ, ಅದ್ರ ಜೊತೆ ಡಾಲರ್ ಅನ್ನ ನೀವು ಆಸ್ ಇಟ್ ಈಸ್ ಬರೀಲೇಬೇಕು. ಡಿಫಾಲ್ಟ್ ಇದ್ದಂಗೆ ಏನು, ಡಾಲರ್ ಅನ್ನ ಮೊದಲನೇ ಪ್ರೊಡ್ಯೂಸರಿನ ಫಾಲೋ ಆಗಿ ಬರೀಲೇಬೇಕು. ಮೊದಲನೇ ಪ್ರೊಡ್ಯೂಸರ್ ಇ ಇತ್ತು, ಅದಕ್ಕೋಸ್ಕರ ಏನ್ ಮಾಡಿದೀವಿ, ಅದಕ್ಕೆ ಡಾಲರ್ ಅನ್ನ ಫಾಲೋ ಅಂತ ನಾವು ಡಿಫಾಲ್ಟ್ ಬರ್ದಿದೀವಿ. ನೆಕ್ಸ್ಟ್ ಇನ್ನೂ ಕೂಡ ಬರ್ಬೋದು. ಈಗ ಇನ್ನೂ ಕೂಡ ಬರ್ತವೆ ಅಂತ ನಾನು ಹೇಳಿದ್ನಲ್ಲ, ಅವು ಯಾವ್ಯಾವು ಅಂತ ಹುಡ್ಕೋದಕ್ಕೆ ಏನ್ ಮಾಡಬೇಕು, ರೈಟ್ ಹ್ಯಾಂಡ್ ಸೈಡ್ ಆಫ್ ದಿ ಪ್ರೊಜೆಕ್ಷನ್ಸ್ ಗಳನ್ನ ನೋಡಿ. ರೈಟ್ ಹ್ಯಾಂಡ್ ಸೈಡ್ ಮಾತ್ರ. ಸೊ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಕ್ಯಾಪಿಟಲ್ ಲೆಟರ್ ಇ ಎಲ್ಲಿದೆ ಅಲ್ಲಿ ಅಂಡರ್ಲೈನ್ ಮಾಡ್ಕೊಳ್ಳಿ. ಕ್ಯಾಪಿಟಲ್ ಲೆಟರ್ ಇ ಎಲ್ಲಿದೆ, ಇಲ್ಲಿದೆ. ಸೊ ಫಾಲೋ ಅಂತಂದ್ರೇನು, ಅದರ ಪಕ್ಕದಲ್ಲಿರುವಂತ ಎಲಿಮೆಂಟ್, ಅದನ್ನ ಫಾಲೋ ಮಾಡ್ತಿರೋದು. ಅದಾದ್ಮೇಲೆ ಬರ್ತಿರುವಂತ ಎಲಿಮೆಂಟ್ ಯಾವುದು ಅಂತ. ಇ ಆದ್ಮೇಲೆ ಯಾವ ಲೆಟರ್ ಬರ್ತಾ ಇದೆ, ಓ. ಇ ಆದ್ಮೇಲೆ ಯಾವ ಲೆಟರ್ ಬರ್ತಾ ಇದೆ, ಕ್ಲೋಸ್ಡ್ ಬ್ರಾಕೆಟ್. ಸೊ ಕ್ಲೋಸ್ಡ್ ಬ್ರಾಕೆಟ್ ಬಂದ್ರೆ ಡೈರೆಕ್ಟ್ ಗೆ ಬರೀರಿ, ಸರಿನಾ. ಸ್ಮಾಲ್ ಲೆಟರ್ ಬಂದ್ರೆ ಡೈರೆಕ್ಟ್ ಆಗಿ ಬರೀರಿ. ಓಪನ್ ಬ್ರಾಕೆಟ್, ಕ್ಲೋಸ್ಡ್ ಬ್ರಾಕೆಟ್, ಪ್ಲಸ್ ಮೈನಸ್ ಮಲ್ಟಿಪ್ಲಿಕೇಶನ್ ಯಾವುದೇ ಬಂದ್ರು ಡೈರೆಕ್ಟ್ ಆಗಿ ಬರೀರಿ. ಕ್ಯಾಪಿಟಲ್ ಲೆಟರ್ ಬಂದಾಗ ಯಾವ ರೀತಿ ಅಂತ ನಾನು ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಏನಿದ್ರು ಆಟ ಫಸ್ಟ್ ಅಲ್ಲೂ ಅಷ್ಟೇ, ಫಾಲೋ ಅಲ್ಲೂ ಅಷ್ಟೇ, ಕ್ಯಾಪಿಟಲ್ ಲೆಟರ್ಸ್ ಬಂದ್ರಾಗೆ ಒಂಚೂರು ತೊಂದರೆ ಆಗೋದು, ಸರಿನಾ. ಈಗ ಇವೆರಡನ್ನು ಕೂಡ ನಾನು ಫ್ಲವರ್ ಬ್ರಾಕೆಟ್ ಒಳಗಡೆ ಎನ್ಕ್ಲೋಸ್ ಮಾಡಬೇಕು. ನೆಕ್ಸ್ಟ್ ಫಾಲೋ ಆಫ್ ಇ ಡ್ಯಾಶ್ ಅನ್ನ ಹುಡ್ಕೋಣ. ಫಾಲೋ ಆಫ್ ಇ ಡ್ಯಾಶ್. ಸೊ ಈಗ ಡಾಲರ್ ಅನ್ನ ಬರಿಬಾರ್ದು, ಮೊದಲನೇ ಪ್ರೊಡ್ಯೂಸರ್ ಮಾತ್ರ ಡಾಲರ್ ಅನ್ನ ಡಿಫಾಲ್ಟ್ ಆಗಿ ಬರಿಬೇಕು. ಇನ್ನು ಉಳಿದಿರೋದಕ್ಕೆಲ್ಲ ಏನ್ ಮಾಡ್ಬೇಕು, ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಹುಡುಕ್ಬೇಕು. ಯಾವ್ದು ಹುಡುಕ್ಬೇಕು, ಫಾಲೋ ಆಫ್ ಇ ಡ್ಯಾಶ್ ಅಲ್ವಾ. ಸೊ ಇ ಡ್ಯಾಶ್ ಅನ್ನ ಹುಡುಕೋಣ. ಇ ಡ್ಯಾಶ್ ಎಲ್ಲೆಲ್ಲಿದೆ ಅಂಡರ್ಲೈನ್ ಮಾಡ್ರಿ, ಇಲ್ಲಿದೆ, ನೆಕ್ಸ್ಟ್ ಇಲ್ಲಿದೆ, ಎರಡು ಕಡೆ ಇ ಡ್ಯಾಶ್ ಇದೆ. ಸೊ ಮೊದಲಿಗೆ ಇದನ್ನ ತಗೋಣ. ಇ ಡ್ಯಾಶ್ ಆದ್ಮೇಲೆ ಪಕ್ಕದಲ್ಲೇ ಯಾವ ಎಲಿಮೆಂಟ್ ಇದೆ ನೋಡಿ, ಯಾವ ಎಲಿಮೆಂಟು ಇಲ್ಲ, ಖಾಲಿ, ನೆಕ್ಸ್ಟ್ ಎಲಿಮೆಂಟೇ ಇಲ್ಲ. ಸೊ ನೆಕ್ಸ್ಟ್ ಎಲಿಮೆಂಟ್ ಇಲ್ಲ ಅಂತಂದ್ರೆ ಏನ್ ಮಾಡ್ಬೇಕು, ರೀಡೈರೆಕ್ಟ್ ಇಟ್ ಟು ಇಟ್ಸ್ ಪ್ರೊಡ್ಯೂಸರ್. ಸೊ ಇಲ್ಲಿ ಪಕ್ಕದಲ್ಲಿ ಎಲಿಮೆಂಟ್ ಇಲ್ಲ ಅಂತಂದ್ರೆ ರೀಡೈರೆಕ್ಟ್ ಟು ಇಟ್ಸ್ ಪ್ರೊಡ್ಯೂಸರ್. ಸೊ ನೀವು ಯಾವಾಗ ಪಕ್ಕದಲ್ಲಿ ಎಲಿಮೆಂಟ್ ಇಲ್ಲ ಅಂತ ರೀಡೈರೆಕ್ಟ್ ಮಾಡ್ತೀರಾ ಪ್ರೊಡ್ಯೂಸರ್ಗೆ, ಆ ಪ್ರೊಡ್ಯೂಸರ್ದು ಫಾಲೋನ ಬರಿಬೇಕು. ಏನು, ಫಾಲೋ ಆಫ್ ದಟ್ ಪ್ರೊಡ್ಯೂಸರ್, ಯಾರದು, ಇ, ಸರಿನಾ. ಯಾವಾಗ ಪಕ್ಕದಲ್ಲಿ ಎಲಿಮೆಂಟ್ ಇಲ್ಲ ಅಂತ ರೀಡೈರೆಕ್ಟ್ ಮಾಡ್ತಿರೋದ ಪ್ರೊಡ್ಯೂಸರ್ಗೆ, ಸೊ ಅವಾಗ ಅದ್ರದ್ದು ಏನ್ ಮಾಡ್ಬೇಕು, ನೀವು ಫಾಲೋನ ಬರಿಬೇಕು. ಫಾಲೋ ಆಫ್ ಇ, ಫಾಲೋ ಆಫ್ ಇ ಆಲ್ರೆಡಿ ನನಗೆ ಗೊತ್ತಿದೆ, ಸೊ ಅದನ್ನ ಆಸ್ ಇಟ್ ಈಸ್ ಬರ್ಕೊಳ್ಳಿ. ಡಾಲರ್ ಮತ್ತೆ ಕ್ಲೋಸ್ಡ್ ಬ್ರಾಕೆಟ್. ಇನ್ನೂ ಕೂಡ ಕಂಪ್ಲೀಟ್ ಆಗಿದೆಯಾ, ಇಲ್ಲ. ಯಾಕೆ, ಇಲ್ಲಿ ಒಂದ್ಸಲಿ ಇ ಡ್ಯಾಶ್ ಇದೆ ನೋಡೋಣ. ಇದ್ರ ಪಕ್ಕದಲ್ಲಿ ಏನಿದೆ, ಇದು ಇಷ್ಟು ಸಪರೇಟ್ ಪ್ರೊಜೆಕ್ಷನ್, ಇದು ಸಪರೇಟ್ ಪ್ರೊಜೆಕ್ಷನ್ ಅಲ್ವಾ. ಸೊ ಈ ಪ್ರೊಜೆಕ್ಷನ್ ಅಲ್ಲಿ ಇ ಡ್ಯಾಶ್ ಆದ್ಮೇಲೆ ಏನಾದ್ರೂ ಇದೆಯಾ, ಇಲ್ಲ. ಸೊ ಏನ್ ಮಾಡ್ಬೇಕು, ರೀಡೈರೆಕ್ಟ್ ಟು ಇಟ್ಸ್ ಪ್ರೊಡ್ಯೂಸರ್. ಸೊ ರೀಡೈರೆಕ್ಟ್ ಮಾಡಿದೆ. ಸೊ ಇದರ ಪ್ರೊಡ್ಯೂಸರ್ ಯಾರು, ಇ ಡ್ಯಾಶ್, ಸರಿನಾ. ಸೊ ಅದ್ರದ್ದು ಏನ್ ಬರೀಬೇಕು ನಾನು, ಫಾಲೋ ಆಫ್ ಇ ಡ್ಯಾಶ್ ಅನ್ನು ನಾನು ಇದ್ರ ಜೊತೆ ಸೇರಿಸಬೇಕು. ಫಾಲೋ ಆಫ್ ಇ ಡ್ಯಾಶ್. ಸೊ ಇವಾಗ ಏನಾಗುತ್ತೆ, ಡಾಲರ್ ಅದೇ ರೀತಿ ಉಳ್ಕೊಂತು, ಕ್ಲೋಸ್ಡ್ ಬ್ರಾಕೆಟ್ ಇದೆ, ಫಾಲೋ ಆಫ್ ಇ ಡ್ಯಾಶ್. ಸೊ ಫಾಲೋ ಆಫ್ ಇ ಡ್ಯಾಶ್ ಇಸ್ ಈಕ್ವಲ್ ಟು ಫಾಲೋ ಆಫ್ ಇ. ಫಾಲೋ ಆಫ್ ಇ ಆಲ್ರೆಡಿ ನಾವಿಲ್ಲಿ ಬರ್ದಿದ್ದೀವಿ, ಡಾಲರ್ ಮತ್ತೆ ಕ್ಲೋಸ್ಡ್ ಬ್ರಾಕೆಟ್. ಸೊ ಮತ್ತೆ ಇನ್ನೊಂದ್ಸಲಿ ಬರೆಯುವಂತ ಅವಶ್ಯಕತೆನೇ ಇಲ್ಲ. ಸೊ ಇಲ್ಲಿಗೆ ಸ್ಟಾಪ್ ಮಾಡಿ. ಯಾಕೆ, ಹಾಗಾದ್ರೆ ಇನ್ನೇನು ಬರೆಯೋಣ, ನಾನು ಫಾಲೋ ಆಫ್ ಇ ಡ್ಯಾಶ್ ಇಸ್ ಈಕ್ವಲ್ ಟು ಫಾಲೋ ಆಫ್ ಇ. ಫಾಲೋ ಆಫ್ ಇ ಆಲ್ರೆಡಿ ನಾನು ಬರ್ದಿದ್ದೀನಿ. ಸೊ ಒಂದ್ಸಲಿ ಬರೆದ್ರೆ ಸಾಕು, ರಿಪೀಟೆಡ್ ಆಗಿ ನಾವು ಬರೆಯುವಂತ ಅವಶ್ಯಕತೆ ಇಲ್ಲ. ಸೊ ನೆಕ್ಸ್ಟ್ ಹೋಗೋಣ, ಯಾವುದು, ಫಾಲೋ ಆಫ್ ಟಿ ಅನ್ನು ಹುಡ್ಕೋಣ. ಫಾಲೋ ಆಫ್ ಕ್ಯಾಪಿಟಲ್ ಲೆಟರ್ ಟಿ ವಿಲ್ ಬಿ ಈಕ್ವಲ್ ಟು. ಸೊ ಟಿ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಎಲ್ಲೆಲ್ಲಿದೆ ಅಂಡರ್ಲೈನ್ ಮಾಡ್ರಿ. 1 2 ಜಾಗದಲ್ಲಿ ಕ್ಯಾಪಿಟಲ್ ಲೆಟರ್ ಟಿ ಇದೆ. ಈಗ ಏನ್ ಮಾಡ್ಬೇಕು, ಅದರ ಪಕ್ಕದಲ್ಲಿ ಯಾವ ಎಲಿಮೆಂಟ್ ಇದೆ ಅಂತ ನೋಡ್ಬೇಕು. ಫಸ್ಟ್ ಈ ಒಂದು ಪ್ರೊಜೆಕ್ಷನ್ ಅನ್ನ ತಗೊಂಡ್ರೆ ಅದರ ಪಕ್ಕದಲ್ಲಿ ಏನಿದೆ, ಕ್ಯಾಪಿಟಲ್ ಲೆಟರ್ ಇ ಡ್ಯಾಶ್ ಇದೆ. ಪಕ್ಕದಲ್ಲಿ ಏನಾದ್ರೂ ಸ್ಮಾಲ್ ಲೆಟರ್ ಇತ್ತು, ಇಲ್ಲ ಓಪನ್ ಬ್ರಾಕೆಟ್, ಕ್ಲೋಸ್ ಬ್ರಾಕೆಟ್, ಮಲ್ಟಿಪ್ಲಿಕೇಶನ್ ಇತ್ತು ಅಂತಂದ್ರೆ ಡೈರೆಕ್ಟ್ ಆಗಿ ಬರ್ದ್ಬಿಡ್ತಾ ಇದೆ. ಬಟ್ ಕ್ಯಾಪಿಟಲ್ ಲೆಟರ್ ಯಾವಾಗ ಬರುತ್ತೆ, ಅದರ ಫಸ್ಟ್ ಅನ್ನ ಬರಿಬೇಕು. ಫಸ್ಟ್ ಆಫ್ ದಟ್ ಕ್ಯಾಪಿಟಲ್ ಲೆಟರ್ ಇ ಡ್ಯಾಶ್. ನೋಡಿ, ಎರಡು ಸಿನಾರಿಯೋ. ಒಂದು, ನಾವಿಲ್ಲಿ ಫಸ್ಟ್ ಇದರದ್ದು ಕಂಡುಹಿಡಿಬೇಕಾದ್ರೆ ಏನ್ ಮಾಡಿದ್ವಿ, ಪಕ್ಕದಲ್ಲಿ ಯಾವುದೇ ಎಲಿಮೆಂಟ್ ಇಲ್ಲ ಅಂತ ಏನ್ ಮಾಡಿದ್ವಿ, ರೀಡೈರೆಕ್ಟ್ ಟು ದ ಪ್ರೊಡ್ಯೂಸರ್. ಪ್ರೊಡ್ಯೂಸರ್ ರೀಡೈರೆಕ್ಟ್ ಮಾಡಿದಾಗ ಆ ಪ್ರೊಡ್ಯೂಸರ್ದು ಫಾಲೋ ಬರಿಬೇಕು. ಪಕ್ಕದಲ್ಲೇ ಏನಾದ್ರೂ ಕ್ಯಾಪಿಟಲ್ ಲೆಟರ್ ಇದ್ರೆ ಅದ್ರದ್ದು ಫಸ್ಟ್ ಬರಿಬೇಕು. ಏನು, ಪಕ್ಕದಲ್ಲೇ ಕ್ಯಾಪಿಟಲ್ ಲೆಟರ್ ಇದ್ರೆ ಅದ್ರದ್ದು ಫಸ್ಟ್, ರೀಡೈರೆಕ್ಟ್ ಟು ಪ್ರೊಡ್ಯೂಸರ್ ಅಂತ ಅಂದ್ರೆ ಆ ಪ್ರೊಡ್ಯೂಸರ್ದು ಫಾಲೋನ ಬರಿಬೇಕು. ಸರಿನಾ. ಈ ಎರಡು ಕನ್ಫ್ಯೂಷನ್ ಆಗೋಗ್ಬಿಡುತ್ತೆ. ಸೊ ಅದನ್ನ ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ನಿಮಗೆ ಗೊತ್ತಿರಬೇಕು. ಸೊ ಫಸ್ಟ್ ಆಫ್ ಇ ಡ್ಯಾಶ್, ಫಸ್ಟ್ ಆಫ್ ಇ ಡ್ಯಾಶ್ ನನಗೆ ಆಲ್ರೆಡಿ ಗೊತ್ತಿದೆ, ಪ್ಲಸ್ ಮತ್ತೆ ಎಪ್ಸಲಾನ್. ಸೊ ಪ್ಲಸ್ ಮಾತ್ರ ಬರೀತೀನಿ, ಎಪ್ಸಲಾನ್ ಅನ್ನ ಬರೆಯಲ್ಲ. ಯಾಕೆ,
ಎಪ್ಸಲಾನ್ ಅನ್ನ ನಾವು ಕೇವಲ ಫಸ್ಟ್ ಅಲ್ಲಿ ಮಾತ್ರ ಯೂಸ್ ಮಾಡ್ತೀವಿ, ಫಾಲೋ ಅಲ್ಲಿ ಎಪ್ಸಲಾನ್ ಅನ್ನ ಬರೀಕೂಡ್ದು. ಏನು ಪ್ಲಸ್ ಮೈನಸ್ ಮಲ್ಟಿಪ್ಲಿಕೇಶನ್ ಡಿವಿಷನ್ ಏನೇ ಬರಲಿ ಅದನ್ನ ಬರ್ಬಿಡ್ತೀವಿ, ಬಟ್ ಎಪ್ಸಲಾನ್ ಅನ್ನ ನಾವು ಫಾಲೋ ಅಲ್ಲಿ ಯೂಸ್ ಮಾಡಲ್ಲ. ಸರಿನಾ? ಇವಾಗ ಪ್ಲಸ್ ಮಾತ್ರ ಬರ್ದಿದ್ದೀವಿ. ನೆಕ್ಸ್ಟ್ ನೋಡಿ ಇ ಡ್ಯಾಶ್, ಈಗ ಟಿ ಅನ್ನ ಫಾಲೋ ಮಾಡ್ತಿದ್ದು ಇ ಡ್ಯಾಶ್, ಸೊ ಅದ್ರದ್ದು ಫಸ್ಟ್ ಅನ್ನ ಬರ್ದೆ. ಈಗ ಈ ಇ ಡ್ಯಾಶ್ ಯಾರನ್ನ ಫಾಲೋ ಮಾಡ್ತಾ ಇದೆ ಅಂತ ಕೂಡ ನೀವು ನೋಡ್ಬೇಕು. ಏನಾದ್ರೂ ಸ್ಮಾಲ್ ಲೆಟರ್ ಆಗಿದ್ರೆ ಡೈರೆಕ್ಟ್ ಆಗಿ ಬರ್ದ್ಬಿಡ್ರಿ, ನಿಲ್ಸ್ಬಿಡ್ಬೋದು ಡೈರೆಕ್ಟ್ ಆಗಿ ಬರ್ದು. ಬಟ್ ಇಲ್ಲೇನಾಗ್ತಾ ಇದೆ, ಖಾಲಿ ಇದೆ ಅಂದ್ರೆ ಇ ಡ್ಯಾಶ್ ಆದ್ಮೇಲೆ ಯಾವುದೇ ಎಲಿಮೆಂಟ್ ಇಲ್ಲ. ಸೊ ಇ ಡ್ಯಾಶ್ ಆದ್ಮೇಲೆ ಯಾವುದೇ ಎಲಿಮೆಂಟ್ ಇಲ್ಲ ಅಂತಂದ್ರೆ ರೀಡೈರೆಕ್ಟ್ ಟು ದ ಪ್ರೊಡ್ಯೂಸರ್. ಸೊ ರೀಡೈರೆಕ್ಟ್ ಮಾಡಿದ್ರೆ ಏನ್ ಮಾಡಬೇಕು, ಫಾಲೋ ಆಫ್ ದ ಪ್ರೊಡ್ಯೂಸರ್ ಅನ್ನ ಬರೀಬೇಕು, ಫಾಲೋ ಆಫ್ ಕ್ಯಾಪಿಟಲ್ ಲೆಟರ್ ಇ. ಸೊ ಇವಾಗ ಪ್ಲಸ್ ಅದೇ ರೀತಿ ಉಳ್ಕೊಳುತ್ತೆ. ಫಾಲೋ ಆಫ್ ಇ ಏನಿದೆ ಇಲ್ಲಿ, ಫಾಲೋ ಆಫ್ ಇ ಇಸ್ ಈಕ್ವಲ್ ಟು ಫಾಲೋ ಆಫ್ ಇ ಡ್ಯಾಶ್ ಇಸ್ ಈಕ್ವಲ್ ಟು ಡಾಲರ್ ಮತ್ತೆ ಕ್ಲೋಸ್ಡ್ ಬ್ರಾಕೆಟ್. ಸೊ ಡಾಲರ್ ಬರೀತೀನಿ, ಕ್ಲೋಸ್ಡ್ ಬ್ರಾಕೆಟ್ ಅನ್ನ ಬರೀತೀನಿ. ಕಂಪ್ಲೀಟ್ ಆಯ್ತಾ? ಇಲ್ಲ. ಯಾಕೆ? ನಾವಿನ್ನು ಕೇವಲ ಇಲ್ಲಿರುವಂತ ಟಿ ಅನ್ನ ತೋರಿಸಿದೀವಿ, ಇಲ್ಲಿರುವಂತ ಟಿ ಇದು ವ್ಯಾಲ್ಯೂನ ನಾವಿನ್ನು ತೋರಿಸಿಲ್ಲ. ಸೊ ಇವಾಗ ಎರಡನೇದಾಗಿ ಬಂದಿರುವಂತದ್ದು ಇಲ್ಲಿ ಟಿ. ಸೊ ಟಿ ಆದ್ಮೇಲೆ ಏನಿದೆ, ಕ್ಯಾಪಿಟಲ್ ಲೆಟರ್ ಇ ಡ್ಯಾಶ್ ಇದೆ. ಸೊ ಅದ್ರದ್ದು ಏನ್ ಬರೀಬೇಕು, ಪಕ್ಕದಲ್ಲೇ ಕ್ಯಾಪಿಟಲ್ ಲೆಟರ್ ಇದ್ರೆ ಫಸ್ಟ್ ಅನ್ನ ಬರೀಬೇಕು. ಫಸ್ಟ್ ಆಫ್ ಇ ಡ್ಯಾಶ್ ಆಲ್ರೆಡಿ ನಾವು ಬರ್ದಿದೀವಿ ಪ್ಲಸ್ ಅಂತ, ಮತ್ತೆ ಬರೆಯುವಂತ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಇ ಡ್ಯಾಶ್ ಯಾರನ್ನ ಫಾಲೋ ಮಾಡ್ತಾ ಇದೆ ನೋಡಿ, ಇಲ್ಲಿ ಏನಾದ್ರೂ ಇ ಡ್ಯಾಶ್ ಜಾಗದಲ್ಲಿ ಸ್ಮಾಲ್ ಲೆಟರ್ ಇದ್ದಿದ್ರೆ ಅದನ್ನ ಬರ್ದು ನಾವು ಕೈ ತೊಳ್ಕೊಂಡ್ಬಿಡ್ತಾ ಇದ್ವಿ. ಬಟ್ ಕ್ಯಾಪಿಟಲ್ ಲೆಟರ್ ಇರೋದ್ರಿಂದ ಅದ್ರ ಪಕ್ಕದಲ್ಲಿ ಏನಿದೆ ಅಂತ ನೋಡ್ಬೇಕು. ಸೊ ಕ್ಯಾಪಿಟಲ್ ಲೆಟರ್ ಪಕ್ಕದಲ್ಲಿ ಏನಿದೆ, ಏನೂ ಇಲ್ಲ. ಸೊ ಏನೂ ಇಲ್ಲ ಅಂತಂದ್ರೆ ರೀಡೈರೆಕ್ಟ್ ಟು ದ ಪೇರೆಂಟ್ ಅಂತಂದ್ರೆ ರೀಡೈರೆಕ್ಟ್ ಟು ದ ಪ್ರೊಡ್ಯೂಸರ್. ಸೊ ಯಾರು ಪ್ರೊಡ್ಯೂಸರು, ಇ ಡ್ಯಾಶ್. ಸೊ ಇ ಡ್ಯಾಶ್ ನೀವೇನ್ ಬರೀಬೇಕು, ಪ್ರೊಡ್ಯೂಸರಿಗೆ ನೀವು ಹೋದ್ರೆ ವಾಪಸ್ಸು ಫಾಲೋನ ಬರೀಬೇಕು, ಫಾಲೋ ಆಫ್ ಇ ಡ್ಯಾಶ್. ನಾವು ಫಾಲೋ ಆಫ್ ಇ ಡ್ಯಾಶ್ ಅನ್ನು ಕೂಡ ಬರೀಬೇಕು. ಸೊ ಫಾಲೋ ಆಫ್ ಇ ಡ್ಯಾಶ್ ಏನು, ವಿಚ್ ಈಸ್ ಈಕ್ವಲ್ ಟು ಫಾಲೋ ಆಫ್ ಇ ಡಾಲರ್ ಮತ್ತೆ ಕ್ಲೋಸ್ಡ್ ಬ್ರಾಕೆಟ್. ಡಾಲರ್ ಮತ್ತೆ ಕ್ಲೋಸ್ಡ್ ಬ್ರಾಕೆಟ್ ಆಲ್ರೆಡಿ ಬರ್ದಿರೋದ್ರಿಂದ ಮತ್ತೆ ಇನ್ನೊಂದ್ಸಲಿ ಬರೆಯುವಂತ ಅವಶ್ಯಕತೆ ಇಲ್ಲ. ಸೊ ದೀಸ್ ಆರ್ ದ ಫೈನಲ್ ಫಾಲೋ ವ್ಯಾಲ್ಯೂಸ್. ಏನು, ಪ್ಲಸ್ ಡಾಲರ್ ಕ್ಲೋಸ್ಡ್ ಬ್ರಾಕೆಟ್. ಸೊ ನೆಕ್ಸ್ಟ್ ಯಾರನ್ನ ಬರೀಬೇಕು, ಟಿ ಡ್ಯಾಶ್. ಸೊ ಫಾಲೋ ಆಫ್ ಟಿ ಡ್ಯಾಶ್ ವಿಲ್ ಬಿ ಈಕ್ವಲ್ ಟು, ಟಿ ಡ್ಯಾಶ್ ಎಲ್ಲೆಲ್ಲಿದೆ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಮಾರ್ಕ್ ಮಾಡ್ಕೊಳ್ರಿ. ಟಿ ಡ್ಯಾಶ್ ಎರಡು ಕಡೆ ಇದೆ. ಸೊ ಫಸ್ಟ್ ಇದನ್ನ ತಗೊಳ್ಳೋಣ. ಟಿ ಡ್ಯಾಶ್ ಆದ್ಮೇಲೆ ಯಾವ ಎಲಿಮೆಂಟ್ ಇದೆ, ಯಾವುದು ಇಲ್ಲ. ಸೊ ಅಂದ್ರೆ ರೀಡೈರೆಕ್ಟ್ ಟು ಇಟ್ಸ್ ಪೇರೆಂಟ್, ಅಂದ್ರೆ ಪ್ರೊಡ್ಯೂಸರ್ಗೆ ರೀಡೈರೆಕ್ಟ್ ಮಾಡೋದು. ಪ್ರೊಡ್ಯೂಸರ್ಗೆ ರೀಡೈರೆಕ್ಟ್ ಮಾಡಿದ್ರೆ ಅದರ ಫಾಲೋನ ಬರೀಬೇಕು, ಫಾಲೋ ಆಫ್ ಟಿ, ಫಾಲೋ ಆಫ್ ಟಿ. ಸೊ ಫಾಲೋ ಆಫ್ ಟಿ ವ್ಯಾಲ್ಯೂ ನನಗೆ ಆಲ್ರೆಡಿ ಗೊತ್ತಿದೆ, ಏನು, ಪ್ಲಸ್ ಡಾಲರ್ ಕ್ಲೋಸ್ಡ್ ಬ್ರಾಕೆಟ್. ಸರಿನಾ? ನೆಕ್ಸ್ಟ್ ಕಂಪ್ಲೀಟ್ ಆಯ್ತಾ? ಇಲ್ಲ. ಯಾಕೆ? ಇನ್ನೊಂದು ಕಡೆ ಟಿ ಡ್ಯಾಶ್ ಇದೆ. ಸೊ ಇಲ್ಲಿ ಟಿ ಡ್ಯಾಶ್ ಆದ್ಮೇಲೆ ಏನಿದೆ, ಏನು ಇಲ್ಲ. ದಿಸ್ ಈಸ್ ಎ ಸಪರೇಟ್ ಪ್ರೊಜೆಕ್ಷನ್, ದಿಸ್ ಈಸ್ ಸಪರೇಟ್ ಪ್ರೊಜೆಕ್ಷನ್. ಸೊ ಈ ಪ್ರೊಜೆಕ್ಷನ್ ಅಲ್ಲಿ ಟಿ ಡ್ಯಾಶ್ ಆದ್ಮೇಲೆ ಏನಿಲ್ಲ. ಸೊ ರೀಡೈರೆಕ್ಟ್ ಟು ಇಟ್ಸ್ ಪೇರೆಂಟ್. ಸೊ ಪೇರೆಂಟ್ ಯಾರು, ಟಿ ಡ್ಯಾಶ್. ಸೊ ಏನ್ ಮಾಡಬೇಕು, ನಾನು ಫಾಲೋ ಆಫ್ ಟಿ ಡ್ಯಾಶ್ ಅನ್ನೇ ಬರೀಬೇಕು, ಫಾಲೋ ಆಫ್ ಟಿ ಡ್ಯಾಶ್. ಬಟ್ ಫಾಲೋ ಆಫ್ ಟಿ ಡ್ಯಾಶ್ ಈಸ್ ಈಕ್ವಲ್ ಟು ಫಾಲೋ ಆಫ್ ಟಿ ಆಲ್ರೆಡಿ ಬರ್ದಿದ್ದೀವಿ, ಪ್ಲಸ್ ಡಾಲರ್ ಕ್ಲೋಸ್ ಬ್ರಾಕೆಟ್. ಸೊ ಮತ್ತೆ ಬರೆಯುವಂತ ಅವಶ್ಯಕತೆನೇ ಇಲ್ಲ. ಸೊ ಸ್ಟಾಪ್ ಮಾಡ್ರಿ ಇಲ್ಲಿ. ಈಗ ಟಿ ಡ್ಯಾಶ್ ಕೂಡ ಮುಗೀತು, ಇನ್ನ ಉಳಿದಿರೋದೇನು, ಎಫ್ ಮಾತ್ರ. ಸೊ ಎಫ್ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಏನಿದೆ, 1 2. ಸೊ 2 ಸಲಿ ಎಫ್ ಇದೆ. ಸೊ ಅದ್ರದ್ದು ಇಲ್ಲಿ ಬರೀತೀನಿ, ಕೆಳಗಡೆ ಆದ್ರೆ ಅಲ್ಲಿ ಕಾಣಲ್ಲ, ಅದಕ್ಕೋಸ್ಕರ ಫಾಲೋ ಆಫ್ ಕ್ಯಾಪಿಟಲ್ ಲೆಟರ್ ಎಫ್ ವಿಲ್ ಬಿ ಈಕ್ವಲ್ ಟು. ಸೊ ಮೊದಲನೇ ಎಫ್ ಇಲ್ಲಿದೆ. ಸೊ ಎಫ್ ಅನ್ನ ಫಾಲೋ ಮಾಡ್ತಾ ಇರೋದು ಅದು ಟಿ ಡ್ಯಾಶ್. ಸೊ ಪಕ್ಕದಲ್ಲೇ ಕ್ಯಾಪಿಟಲ್ ಲೆಟರ್ ಇದ್ರೆ ಏನ್ ಮಾಡಬೇಕು, ಫಸ್ಟ್ ಬರಬೇಕು, ಫಸ್ಟ್ ಆಫ್ ಟಿ ಡ್ಯಾಶ್. ಸೊ ಫಸ್ಟ್ ಆಫ್ ಟಿ ಡ್ಯಾಶ್ ಏನಿದೆ, ಸ್ಟಾರ್ ಮತ್ತೆ ಎಪ್ಸಲಾನ್. ಎಪ್ಸಲಾನ್ ಅನ್ನ ನಾವು ಬರಿಬಾರ್ದು, ಸೊ ಕೇವಲ ಸ್ಟಾರ್ ಅನ್ನ ಮಾತ್ರ ಬರಿತೀನಿ. ನೆಕ್ಸ್ಟ್ ಈ ಟಿ ಡ್ಯಾಶ್ ಆಗಿರೋದ್ರಿಂದ, ಕ್ಯಾಪಿಟಲ್ ಲೆಟರ್ ಇರೋದ್ರಿಂದ ಅದು ಯಾರನ್ನ ಫಾಲೋ ಮಾಡ್ತಾ ಇದೆ ಅಂತ ಕೂಡ ನೋಡ್ಬೇಕು. ಸ್ಮಾಲ್ ಲೆಟರ್ ಆಗಿದ್ರೆ ಅಲ್ಲೇ ನಿಲ್ಲಿಸ್ತಾ ಇದೆ. ಕ್ಯಾಪಿಟಲ್ ಲೆಟರ್ ಆಗಿರೋದ್ರಿಂದ ಟಿ ಡ್ಯಾಶ್ ಅದು ಯಾವ್ದನ್ನ ಫಾಲೋ ಮಾಡ್ತಾ ಇದೆ ನೋಡ್ಬೇಕು. ಅದ್ರ ಪಕ್ಕದಲ್ಲಿ ಯಾವುದೇ ಎಲಿಮೆಂಟ್ ಇಲ್ಲ ಅಂತಂದ್ರೆ ನಾವು ರೀಡೈರೆಕ್ಟ್ ಟು ದ ಪ್ರೊಡ್ಯೂಸರ್. ಸೊ ರೀಡೈರೆಕ್ಟ್ ಟು ಪ್ರೊಡ್ಯೂಸರ್ ಅಂತ ಅಂದ್ರೆ ಏನ್ ಮಾಡಬೇಕು, ಫಾಲೋ ಆಫ್ ದಟ್ ಪ್ರೊಡ್ಯೂಸರ್ ಅನ್ನು ಕೂಡ ಬರೀಬೇಕು. ಸೊ ಫಾಲೋ ಆಫ್ ಟಿ, ಸ್ಟಾರ್ ಅದೇ ರೀತಿ ಉಳ್ಕೊಳುತ್ತೆ. ಫಾಲೋ ಆಫ್ ಟಿ, ಫಾಲೋ ಆಫ್ ಟಿ ಈಸ್ ಈಕ್ವಲ್ ಟು ಫಾಲೋ ಆಫ್ ಇ ಡ್ಯಾಶ್ ವಿಚ್ ಈಸ್ ಈಕ್ವಲ್ ಟು ಪ್ಲಸ್ ಡಾಲರ್ ಕ್ಲೋಸ್ ಬ್ರಾಕೆಟ್. ಸೊ ಪ್ಲಸ್ ಡಾಲರ್ ಕ್ಲೋಸ್ ಬ್ರಾಕೆಟ್. ಸೊ ಇಲ್ಲಿ ಕಂಪ್ಲೀಟ್ ಆಯ್ತಾ? ಇಲ್ಲ. ಯಾಕೆ? ಇನ್ನೊಂದು ಕಡೆ ಎಫ್ ಇದೆ. ಸೊ ಎಫ್ ಈಸ್ ಫಾಲೋಯಿಂಗ್. ಸೊ ಎಫ್ ಆದ್ಮೇಲೆ ಬರ್ತಿರುವಂತದ್ದೇನು, ಟಿ ಡ್ಯಾಶ್. ಸೊ ಟಿ ಡ್ಯಾಶ್ ಪಕ್ಕದಲ್ಲಿ ಇದ್ರೆ ಏನ್ ಮಾಡ್ಬೇಕು ನಾವು, ಕ್ಯಾಪಿಟಲ್ ಲೆಟರ್ ಅದ್ರದ್ದು ಫಸ್ಟ್ ಅನ್ನ ಬರೀಬೇಕು. ಫಸ್ಟ್ ಆಫ್ ಟಿ ಡ್ಯಾಶ್ ಆಲ್ರೆಡಿ ಬರ್ದಿದ್ದೀವಿ, ಮತ್ತೆ ಬರೆಯುವಂತ ಅವಶ್ಯಕತೆ ಇಲ್ಲ. ದಿಸ್ ಈಸ್ ಸಪರೇಟ್ ಪ್ರೊಜೆಕ್ಷನ್, ದಿಸ್ ಈಸ್ ಸಪರೇಟ್ ಪ್ರೊಜೆಕ್ಷನ್. ಇದಾದ್ಮೇಲೆ ಯಾವ ಎಲಿಮೆಂಟ್ ಇದೆ, ಯಾವುದು ಇಲ್ಲ. ಸೊ ಯಾವುದು ಇಲ್ಲ ಅಂತಂದ್ರೆ ನಾವು ರೀಡೈರೆಕ್ಟ್ ಟು ಇಟ್ಸ್ ಪ್ರೊಡ್ಯೂಸರ್.
ಸೊ ಪ್ರೊಡ್ಯೂಸರ್ ಯಾರು? ಕ್ಯಾಪಿಟಲ್ ಲೆಟರ್ ಟಿ. ಸೊ ಕ್ಯಾಪಿಟಲ್ ಲೆಟರ್ ಟಿ ಪ್ರೊಡ್ಯೂಸರ್ ಆಗಿರೋದ್ರಿಂದ ಅದ್ರದ್ದು ಫಾಲೋ ಬರೀಬೇಕು. ಫಾಲೋ ಆಫ್ ಟಿ. ಸೊ ಫಾಲೋ ಆಫ್ ಟಿ ಆಲ್ರೆಡಿ ಬರ್ದಿದ್ದೀನಿ. ಸೊ ದಿಸ್ ಈಸ್ ದ ಫೈನಲ್ ಆನ್ಸರ್. ಎನ್ಕ್ಲೋಸ್ ದೆಮ್ ವಿತ್ ಇನ್ ದ ಕ್ಲೋಸ್ಡ್ ಬ್ರಾಕೆಟ್. ಸೊ ಕೊಟ್ಟಿದ್ದಂತಹ ಪ್ರಾಬ್ಲಮ್ಗೆ ನಾವೇನ್ ಮಾಡಿದ್ವಿ? ಫಸ್ಟ್ ಅನ್ನ ಕಂಡುಹಿಡ್ಕೊಂಡ್ವಿ. ಆಮೇಲೆ ನಾವು ಎಲ್ಲಾ ಎಲಿಮೆಂಟ್ಗಳಿಗೂ ಅಂದ್ರೆ ಎಲ್ಲಾ ಪ್ರೊಡ್ಯೂಸರ್ಗಳಿಗೂ ಕೂಡ ಫಾಲೋನ ಕಂಡುಹಿಡಿದ್ವಿ. ಇಷ್ಟೇ. ಸೊ ಒಂದ್ 2-3 ಪ್ರಾಬ್ಲಮ್ ಅನ್ನ ನೀವು ಸಾಲ್ವ್ ಮಾಡ್ಬೇಕಾಗತ್ತೆ. ಆ ಎಲ್ಲಾ ವಿಡಿಯೋ ಲಿಂಕ್ಗಳು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಯಾಕಂದ್ರೆ ಒಂದೇ ಪ್ರಾಬ್ಲಮ್ ಅಲ್ಲಿ ನಿಮಗೆ ಅಷ್ಟು ಅರ್ಥ ಆಗಲ್ಲ. ಸೊ ನಾನು ವೇರಿಯೇಷನ್ಸ್ ಗಳನ್ನ ಹೇಳದ್ನಲ್ಲ, ಫಾಲೋ ಅಲ್ಲಿ ಏನೇನ್ ಮಾಡ್ಬೇಕು ಅಂತ, ಸೊ ಅದೆಲ್ಲ ನೆನಪಿರ್ಲಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಥ್ಯಾಂಕ್ ಯು.